ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾಗಿರುವಂಥ ಒಂದು ಮಿರ್ಚಿ ಬಜ್ಜಿ ಮಾಡುವ. ಊಟಕ್ಕೂ ಸಹಿ, ಆಮೇಲೆ ನಾವು ಸಂಜೆ ಸ್ನ್ಯಾಕ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಬೀದಿ ಬದಿಯಲ್ಲೆಲ್ಲ ತಿಂದಿರ್ತೇವೆ ನೋಡಿ, ಅದೇ ಥರ ನಾವು ಮಾಡ್ಬೋದು. ಅದಕ್ಕೆ ಮಿರ್ಚಿ ಬಜ್ಜಿ ಅಂದರೆ ಮಿರ್ಚಿ ಮೆಣಸೇ ಸಿಗುತ್ತೆ ನೋಡಿ, ಇದೇ ಮೆಣಸು. ಅದು ನಾವು ಅಂಗಡಿಯಲ್ಲಿ ಕೇಳಿದರೆ ಅದೇ ಥರದ ಮಿರ್ಚಿ ಬಜ್ಜಿದ್ದು ಮೆಣಸು ಅಂತ ಹೇಳಿದರೆ ಕೊಡ್ತಾರೆ, ದಪ್ಪ ಸೈಜಿದ್ದು. ಈಗ ಮಿರ್ಚಿ ಅಂದರೆ ಮೆಣಸನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ ಮೇಲೆ ನೋಡಿ 2 ಭಾಗ ಮಾಡಬೇಕು, ಸ್ಪ್ಲಿಟ್ ಮಾಡೋದು ನೋಡಿ. ಅದರದ್ದು ತೊಟ್ಟು ಸಮೇತ 2 ಭಾಗ ಮಾಡಿದರೆ ನಮಗೆ ಅದನ್ನು ಫ್ರೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ತೊಟ್ಟು ಇಟ್ಟಿದ್ದೇನೆ ನಾನು, ಹಾಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಅರ್ಧ ಮಾಗಿ, ಕೆಲವೊಮ್ಮೆ 3 ಭಾಗ ಕೂಡ ಮಾಡ್ಬೋದು ದಪ್ಪ ತುಂಬ ಜಾಸ್ತಿ ಇದ್ದರೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕೋದು ಯಾಕಂದರೆ ಅದು ಸ್ವಲ್ಪ ಮೆಣಸಲ್ಲಿ ಕೂಡ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಉಪ್ಪು ಹಾಕಿ ಅಂದರೆ ನಾವು ಇಮಿಡಿಯೇಟಾಗಿ ಮಾಡ್ಬೋದು, ಇದನ್ನೇನು ಜಾಸ್ತಿ ಹೊತ್ತೆಲ್ಲ ಇಡುವ ಅಗತ್ಯ ಇಲ್ಲ. ನಾನು 3 ಕಪ್ ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ನಾನು ಕಡಲೆ ಹಿಟ್ಟು ಅಂದರೆ ಇದು ಸ್ವಲ್ಪ ನಾನು ಕಡಲೆ ಬೇಳೆಯನ್ನು ಸ್ವಲ್ಪ ಹುಡಿ ಮಾಡಿದ್ದು, ಅದರಿಂದ ಸ್ವಲ್ಪ ಅಷ್ಟು ನೈಸ್ ಇಲ್ಲ. ಅದರಿಂದ ನೀವು ಕಡಲೆ ಹಿಟ್ಟೇ ತಗೊಳ್ಳಿ. ಹಾಗೆ ಒಂದು 2 ಚಮಚ ಕಾರ್ನ್ಫ್ಲೋರು, 1.5 ಚಮಚ ಮೆಣಸಿನ ಹುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅಜ್ವೈನ್ ಅಂದರೆ ಓಮ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಬೇಕು. ಕೈಯಲ್ಲಿ ಸ್ವಲ್ಪ ಇದು ಮಾಡಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸೋಡಾ ಹುಡಿ ಕೂಡ ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು 2 ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ, ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿದರೆ ಆಯಿತು. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಬೇಕು. ಇದನ್ನು ಕಲಸೋದ್ರಲ್ಲೇ ಇರೋದು, ಅಂದರೆ ಅದು ಜಾಸ್ತಿ ದಪ್ಪ ಆಗಬಾರ್ದು, ಹಾಗೆ ಜಾಸ್ತಿ ನೀರು ಕೂಡ ಆಗಬಾರ್ದು. ಹಾಗೆ ಅದಕ್ಕೆ ನಾವು ನೋಡಿಕೊಂಡು, ಅಂದರೆ ನಾನಿಲ್ಲಿ 3 ಬೌಲ್ ತೊಗೊಂಡಿದ್ದೇನಲ್ಲ, ಅದರಲ್ಲಿ ನಾನು 2.5 ಕಪ್ಪಷ್ಟು ಅಂದರೆ ಬೌಲಷ್ಟು ನೀರು ತೊಗೊಂಡಿದ್ದೇನೆ. ಅದನ್ನು ಒಮ್ಮೆಲೆ ಹಾಕೋದಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಕಡಲೆ ಹಿಟ್ಟನ್ನೇ ತೊಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ಹಿಟ್ಟಲ್ಲ, ನಾನು ಹೇಳಿದ್ನಲ್ಲ ಕಡಲೆ ಬೇಳೆಯನ್ನು ಹಿಟ್ಟು ಮಾಡಿದ್ದು ಅಂತ. ಹಾಗೆ ಸ್ವಲ್ಪ ಅದು ಕೆಲವೊಂದಕ್ಕೆ ಅದು ಅಷ್ಟು ಕೋಟಿಂಗ್ಸ್ ಹಿಡಿಲಿಲ್ಲ, ಇಲ್ಲದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಗರಿ ಗರಿಯಾಗಿ. ಹಾಗೆ ನಾನು ಇವಾಗ ಎಣ್ಣೆ ಹಾಕ್ತಾ ಇದ್ದೇನೆ. ನಾನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು. ನೀವು ಯಾವ ಎಣ್ಣೆ ಹಾಕ್ತೀರೋ ಅದನ್ನೇ ಹಾಕಿ, ಪರವಾಗಿಲ್ಲ ನೋಡಿ. ನಾನೊಂದು ಉದ್ದದ ಮಗ್ಗು ಇಲ್ಲದ್ರೆ ದೊಡ್ಡ ಒಂದು ಲೋಟ ತಗೊಂಡ್ರೆ ಒಳ್ಳೆಯದಾಗುತ್ತೆ. ಅದನ್ನು ಹಿಟ್ಟನ್ನು ಹಾಕಿ ಅದಕ್ಕೆ ಮುಳುಗಿಸಿ ನಾವು ತೆಗಿಬೋದು. ಈಗ ನೋಡಿ ಎಣ್ಣೆ ಕಾದಿದೆ. ನಾನೀಗ ಹಿಟ್ಟಲ್ಲಿ ಮುಳುಗಿಸಿ ಒಂದೊಂದೇ ಹಾಕ್ತಾ ಇದ್ದೇನೆ ನೋಡಿ. ನೀವು ಕಡಲೆ ಹಿಟ್ಟೇ ತಗೊಳ್ಳಿ, ಕಡಲೆ ಹಿಟ್ಟಾದರೆ ತುಂಬ ಚೆನ್ನಾಗಿ ಅದು ಕೋಟಿಂಗ್ ಎಲ್ಲ ಚೆನ್ನಾಗಿ ಬೈಂಡಿಂಗ್ ಎಲ್ಲ ಬರುತ್ತೆ ನೋಡಿ. ಇದು ಸ್ವಲ್ಪ ಬಿಟ್ಟ ಹಾಗೆ ಉಂಟು, ಅಂದರೆ ಅದು ನಾನು ಕಡಲೆ ಬೇಳೆಯನ್ನು ಹಿಟ್ಟು ಮಾಡಿದಲ್ಲ, ಅದು ಅಷ್ಟು ನೈಸಾಗಿ ಬಂದಿಲ್ಲ. ನೈಸಾಗಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಆದರೆ ಗರಿ ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಊಟಕ್ಕೆ, ಆಮೇಲೆ ಕಾಫಿ ಟೀಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮದುವೆ ಮನೆಯಲ್ಲಿ ಇಲ್ಲ ಸತ್ಯನಾರಾಯಣ ಪೂಜೆ ಯಾವುದರಲ್ಲಿ ಆದರೂ ತಿಂದಿರ್ಬೋದು. ಜಾಸ್ತಿ ಮಾಡ್ತಾರೆ ಇದನ್ನೇ, ಮಿರ್ಚಿ ಬಜ್ಜಿ. ಮಿರ್ಚಿ ಅಂದರೆ ನಮ್ಮ ಹಿಂದಿಯಲ್ಲಿ ಬರುತ್ತೆ, ಅವರು ಸ್ಟ್ರೀಟಲ್ಲೆಲ್ಲ ಮಾಡೋದು ಜಾಸ್ತಿ ಅಲ್ಲ, ಅದರಿಂದ ಮಿರ್ಚಿ ಬಜ್ಜಿ ಅಂತ ಹೇಳಿ ಹಾಗೆ ಮೆಣಸಿನ ಬಜ್ಜಿ ಅಂತ ನಾವು ಹೇಳ್ಬೋದು. ತುಂಬ ಚೆನ್ನಾಗಿ ಅದರದ್ದೇ ಮೆಣಸಲ್ಲಿ ಮಾಡ್ಬೋದು. ನೀವು ಒಮ್ಮೆ ಮಾಡಿ ನೋಡಿ.